ಬೆಂಗಳೂರಿನಲ್ಲಿ ವೈದ್ಯನೇ ಪತ್ನಿಯನ್ನ ಅನಸ್ತೇಶಿಯಾ ಇಂಜೆಕ್ಷನ್ ಕೊಟ್ಟು ಕೊಲೆ ಮಾಡಿರುತ್ತೆ. ನಾವೇನು ಹೇಳ್ತೀವಿ? ಇದು ಅತ್ಯಂತ ಘೋರ ಅಪರಾಧ ಅಂತ ನಾವು ಭಾವಿಸ್ತೀವಿ. ಏಕೆ ಅಂತಂದರೆ ವೈದ್ಯಕೀಯ ಇತಿಹಾಸದಲ್ಲೇ ಇದನ್ನು ನಾವು ಏನು ಪರಿಗಣನೆ ಮಾಡ್ತೀವಿ ಅಂತಂದ್ರೆ ಒಂದು ಮೆಡಿಕಲ್ ಕ್ರೈಮ್ ಅಂತಲೇ ಪರಿಗಣನೆ ಮಾಡ್ತೀವಿ ಇದನ್ನು. ಏಕೆ ಅಂತಂದರೆ ಒಬ್ಬ ವಿದ್ಯಾವಂತರು ಅತ್ಯಂತ ಡಬಲ್ ಗ್ರ್ಯಾಜುಯೇಟ್ ಆಗಿ ಓದಿ ಈ ಥರ ಕೆಲಸ ಮಾಡ್ತಾರೆ ಅಂತಂದರೆ ಅದಕ್ಕೆ ನಮ್ಮಲ್ಲಿ ಶಿಕ್ಷೆಗಳೇ ಕಡಿಮೆ ಅಂತ ನಾವು ಭಾವಿಸ್ತೀವಿ. ಯಾಕೆಂತಂದರೆ ಇವತ್ತು ಆ ಹುಡುಗಿ ಡಬಲ್ ಡಿಗ್ರಿ ಮಾಡಿ ಒಬ್ಬ MD ಮಾಡಿ ಆ ಹುಡುಗನೂ MD ಮಾಡಿ ಎಲ್ಲನೂ ಗೊತ್ತಿದ್ದು ಈ ಥರ ಕೃತ್ಯ ಮಾಡ್ತಾರೆ ಅಂತಂದರೆ ಅದು ದೊಡ್ಡ ಅಪರಾಧ ಅಂತ ನಾವು ಭಾವಿಸ್ತೀವಿ. ಯಾಕೆ ಅಂತಂದರೆ ಅವರು ಇಬ್ಬರು ಹೆಣ್ಮಕ್ಳವರು ನಾವು ಕಂಡಂತೆ. ಆ ಹುಡುಗಿನೂ MD ಮಾಡಿ ಅಲ್ಲೇ ಒಂದು ಹಾಸ್ಪಿಟ್ಲ್ ಮಾಡಬೇಕು ಮತ್ತು ಬಡವರಿಗೂ ಒಂದು ಉತ್ತಮವಾದಂಥ ಸೇವೆ ಮಾಡಬೇಕು ಅನ್ನೋ ಮನೋಭಾವ ಇಟ್ಕೊಂಡು ಮನೆ ಪಕ್ಕದಲ್ಲೇ ಅವ್ರ ತಂದೆನ ಕನ್ವಿನ್ಸ್ ಮಾಡಿ ಅವರು ಎಲ್ಲನೂ ಅಲ್ಲೇ ಹಾಸ್ಪಿಟ್ಲ್ ಇಬ್ಬರು ಸೇರಿ ಮಾಡಬೇಕು ಅಂತ ಒಂದು ಕನಸು ಕಂಡಂಥವ್ರನ್ನ ಇವತ್ತು ಈ ಥರ ಕೃತ್ಯ ಮಾಡಿರೋದು ಅಪರಾಧ. ನೀವು ಹಿನ್ನೆಲೆ ಏನೇ ಇರಲಿ, ನಿಮ್ಮ ಅಪರಾಧ ನಿಮ್ಮ ಶಕ್ತಿಗಳೇನೇ ಇರಲಿ, ಆದರೆ ಮರ್ಡ್ರ್ ಮಾಡಿದಾರಲ್ಲ, ಏನು ನಂಬಿಕೆ ದ್ರೋಹ ಮರ್ಡ್ರ್ ಅಂತ ನಾವು ಭಾವಿಸ್ತೀವಿ. ಯಾಕೆ ಅಂತಂದರೆ ಒಬ್ಬ ಹಸ್ಬೆಂಡ್ ಪತ್ನಿನೇ ಈ ಥರ ಮಾಡಿ ಕೊಲೆ ಮಾಡಿದ್ದಾನೆ ಅಂತಂದರೆ ಇದಕ್ಕೆ ನಾವು ಇನ್ನು ಆ ಪದಗಳೇ ಬಳಕೆ ಮಾಡೋಕ್ಕಾಗಲ್ಲ. ಆ ಥರ ಇದ್ದಂಥ ಕೃತ್ಯ ಮಾಡಿದ್ದಾರೆ. ಮತ್ತು ನಾವೇನು ಲವ್ ಮ್ಯಾರೇಜೋ ಇನ್ನೊಂದು ಅಲ್ಲ, ಅರೇಂಜ್ ಮ್ಯಾರೇಜ್ ಎಲ್ಲರೂ ಪರಸ್ಪರ ಒಪ್ಕೊಂಡು ಮದುವೆ ಮಾಡ್ಕೊಂಡಿರೋದು. ಮದುವೆಗಳು ಸ್ವರ್ಗದಲ್ಲಿ ನಿರ್ಣಯ ಆಗುತ್ತವೆ ಅಂತಾರೆ. ಆ ಥರ ಇದ್ದಾಗ ಇವತ್ತು ವಿದ್ಯಾವಂತರು ಈ ಥರ ಮಾಡಿದ್ದಾರೆ ಅಂತಂದರೆ ಇಡೀ ನಾವು ವಿದ್ಯಾವಂತರು ತಲೆ ತೆಗೆಸ್ಕೊಳ್ಳುವಂಥ ಕೆಲಸ ಮಾಡಿದ್ದಾರೆ. ಈ ನಮ್ಮ ನ್ಯಾಯಾಲಯವು ಇದನ್ನು ಅನೇಕ ರೀತಿಯಲ್ಲಿ ಪರಿಗಣನೆ ಮಾಡಿ ತ್ವರಿತಗತಿಯಲ್ಲಿ ಸರ್ಕಾರವು ಸಹ ಇದೊಂದು ಸ್ಪೆಷಲ್ ಪ್ರಕರಣ ಅಂತ ಪರಿಗಣನೆ ಮಾಡಿ ಇದನ್ನು ಪ್ರತ್ಯೇಕವಾಗಿ ಒಂದು ಸ್ಪೆಷಲ್ ಪ್ರಾಸಿಕ್ಯೂಟರ್ನ ಅಪಾಯಿಂಟ್ಮೆಂಟ್ ಮಾಡಿ ಇದಕ್ಕೆ ಇನ್ನೂ ಶೀಘ್ರ ತನಿಖೆ ಮಾಡಿ ಶೀಘ್ರ ರೀತಿಯಲ್ಲಿ ಒಂದು ಅಪರಾಧವನ್ನು ತ್ವರಿತಗತಿ ನ್ಯಾಯಾಲಯದಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಒತ್ತಾಯ ಮಾಡ್ತೇವೆ. ಅದೇ ರೀತಿಯಲ್ಲಿ ಅವ್ರ ಮದರು ಸಹ ಒಳ್ಳೆ ವಿದ್ಯಾವಂತರು, ವಕೀಲರಾಗಿದ್ದರು, ನ್ಯಾಯಾಲಯಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಈ ರೀತಿ ಇದ್ದಂಥವರು ಎಲ್ಲನೂ ಗೊತ್ತಿದ್ದು ಮಾಡಿದ್ದೀವಿ. ಆದ್ರೂ ಈ ಥರ ಕೃತ್ಯ ನಡೆಯುತ್ತೆ ಅಂತಂದರೆ ಅತ್ಯಂತ ಹೀನ ಕೃತ್ಯ ಅಂತ ನಾವು ಭಾವಿಸ್ತೀವಿ. ಸರ್, ಅವತ್ತು ಏಪ್ರಿಲ್ 24ನೇ ತಾರೀಕು ಸರ್, ಕೃತಿಕಾ ಅವರು ಸಾವನ್ನಪ್ಪಿದಂಥ ದಿನ ಆತ ಅನಸ್ತೇಶಿಯಾವನ್ನು ಕೊಟ್ಟಿರ್ತಾನೆ. ಮತ್ತು ಅನಸ್ತೇಶಿಯಾ ಕೊಟ್ಟರೆ 24 ಗಂಟೆ ಆದರೆ ಬಾಡಿಲಿ ಡಿಕಂಪೋಸ್ ಆಗುತ್ತೆ. ಹೀಗಾಗಿ ಪೋಸ್ಟ್ ಮಾರ್ಟಮ್ ಮಾಡಬಾರ್ದು, ಇನ್ ಕೇಸ್ ಮಾಡಿದ್ರು ಒಂದಿನ ನಾಳೆ ಮಾಡೋಣ ಅಂತೇಳಿ ಆತ ಕೂಡ ನಾಟಕ ಆಡಿದ ಅನ್ನೋ ತನಿಖೆಯಲ್ಲಿ ಗೊತ್ತಾಗ್ತಿರೋದು. ಅದು ಹಿನ್ನೆಲೆ ಏನಾಗುತ್ತೆ ಅಂತಂದರೆ ನಾನು ಇದ್ದೆ ಅಲ್ಲಿ. ಸೊ ಇದ್ದಂಥ ಸಂದರ್ಭದಲ್ಲಿ ಆ ಹುಡುಗ ಆಗಲಿ ಆ್ಯಕ್ಚುಲಿ ಅವ್ರ ಮದರು ಫಾದರು ಬೇಡ. ಯಾಕೆ ಅಂತಂದರೆ ತುಂಬ ಪ್ರೀತಿಯಿಂದ ಸಾಕಿರ್ತಾರೆ ಮಕ್ಕಳನ್ನ, ಇಬ್ಬರೂ ಅಷ್ಟೇ. ಈಗ ಒಂದು ಹುಡುಗಿ ನಮ್ಮ ಅಣ್ಣನ ಮಗನಿಗೆ ಮಾಡ್ಕೊಂಡಿರ್ತೀವಿ, ಈ ಹುಡುಗಿ ಅಲ್ಲೇ ಇರ್ತಾರೆ, ಪ್ರೀತಿಯಿಂದ ಸಾಕ್ಕೊಂಡಿರ್ತಾರೆ. ಸಾಕ್ಕೊಂಡಂಥ ಸಂದರ್ಭದಲ್ಲಿ ನಮ್ಮ ಮಗಳಿಗೆ ಎಲ್ಲಿ ಕುಯ್ದರೆ ಎಲ್ಲಿ ನೋವಾಗುತ್ತೋ, ಸತ್ತೋದ್ರಲ್ಲಿ ನೋವು ಕಂಡಂಥವ್ರು ತಂದೆ ತಾಯಿಗಳು ಆಗುತ್ತೋ ಅನ್ನೋದನ್ನು ನಮ್ಮನ್ನೆಲ್ಲ ಕನ್ವಿನ್ಸ್ ಮಾಡಿದ್ರು. ಬೇಡಪ್ಪ, ಯಾಕೆ ಹೆಂಗೋ ಸತ್ತೋಗಿದ್ದಾರೆ, ಇವೆಲ್ಲ ಬೇಕಾ ಅಂತ. ಆದರೆ ಆ ಹುಡುಗಿ ಅಕ್ಕ ಇದ್ದಾರಲ್ಲ, ಆ ಹುಡುಗಿನೂ ಅಷ್ಟೇ ಪ್ರೀತಿ ಮಾಡ್ತಾಯಿದ್ರು ತಂಗಿನ. ಬೇಡ ಅಂಕಲ್, ಇವೆಲ್ಲ ನಮಗೂ ಗೊತ್ತಾಗಬೇಕು, ಏನು ರೀಸನ್ ಆಗಿ ಸತ್ತಾಗಿದ್ದಾಳೆ ಏನು ಅಂತ ಗೊತ್ತಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲರೂ ಸೇರಿ ಅವರು ಗಂಡ ಆದಂಥ ಮೋಹನ್ ರೆಡ್ಡಿ ಅವರು ಮತ್ತು ಇನ್ನೂ ಅನೇಕ ಅಧಿಕಾರಿಗಳು, ಲಿಖಿತ ಅಂತಂದರೆ ಅವ್ರ ಅಕ್ಕ, ಇವರೆಲ್ಲರೂ ಸೇರಿ ಇನ್ನು ನಮ್ಮ ಮನೆಗಳಲ್ಲಿ ಇರೋಂಥ ಎಲ್ಲರೂ ಹಿರಿಯರು ಸೇರಿ ಆಗಲೇಬೇಕು ಅಂತ ಪಟ್ಟು ಹಿಡಿದ್ರಿಂದ ಆಮೇಲೆ ವೈದೇಹಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿ ಮತ್ತೆ ಅರೌಂಡ್ 8:30 9 ಗಂಟೆ ಆಯಿತು ನಾವು ದಫನ್ ಮಾಡೋಷ್ಟೊತ್ತಿಗೆ. ಆ ಸಂದರ್ಭದಲ್ಲಿ ಇದು ನಮಗೆ ಒಂಥರ ಮರೆಯಲಾಗದಂಥ ಒಂದು ಕೃತ್ಯ ಅಂತ ನಾವು ಭಾವಿಸ್ತೀವಿ. ಯಾಕೆ ಅಂತಂದರೆ ಕಣ್ಣು ಮುಂದೆ ಬೆಳೆದಂಥ ಹುಡುಗಿ, ಸೊ ಮುದ್ದಾದಂಥ ಹುಡುಗಿ, ಇದು ತುಂಬ ಘೋರ ಅಪರಾಧ ಅಂತ ನಾವು ಭಾವಿಸ್ತೀವಿ. ಕೈಗೆ IV ಹಾಕಿ ಡ್ರಿಪ್ಸ್ ಹಾಕಿರ್ತಾನೆ 3 ದಿನ. ಅವರು ಚಾಟ್ ಮಾಡಿದ್ದಾರೆ, ಇನ್ನೇನು ಸಾಯಕ್ಕಿಂತ ಮುಂಚೆ ತುಂಬ ನೋವಾಗ್ತಿದೆ, ನರ್ವ್ಸ್ ಎಲ್ಲ ಪೈನ್ ಆಗ್ತಿದೆ, ನಾನು ತೆಗಿತೀನಿ ಅಂತೇಳಿ. ಇವತ್ತೊಂದಿನ ಡ್ರಿಪ್ಸ್ ಹಾಕ್ತೀನಿ, ಇದೊಂದು ರಿಸೀವ್ ಮಾಡ್ಕೊಂಡ್ಬಿಟ್ಟು ನಾಳೆಯಿಂದ ನಿಮ್ಗೆ ಈ ಥರ ಪೇನ್ ಇರಲ್ಲ ಅಂತೇಳಿ ಇಂಜೆಕ್ಟ್ ಮಾಡ್ತಾನೆ. ಅದಾದ್ಮೇಲೆ ಅವ್ರು ಸಾವನ್ನಪ್ಪಿರೋದು. ಸರಿ, ಇದು ಹೆಂಗೆ ಅಂತಂದರೆ ಗಂಡ ಹೆಂಡತಿದ್ದು ಪ್ರೀತಿ ಪರಸ್ಪರ ಪ್ರೇಮ ಒಪ್ಪಂದದಲ್ಲಿ ಇರ್ತದೆ. ಏಕೆಂತಂದ್ರೆ ನಂಬಿಕೆಯಲ್ಲಿರುತ್ತೆ. ಆ ನಂಬಿಕೆಗೆಲ್ಲೋ ಇವನು ದ್ರೋಹ ಮಾಡಿದ್ದಾನೆ ಅಂತ ನಾವು ಭಾವಿಸ್ತೀವಿ. ಏಕೆ ಅಂತಂದರೆ ಈಗ ಒಬ್ಬ ಗಂಡ ಆದವನು ವಿಷ ಕೊಟ್ಟು ಸಾಯಿಸ್ತಾನೆ ಅಂತಂದರೆ ಇನ್ನು ಅದಕ್ಕಿಂತ ಅಪರಾಧ ಏನಿದೆ? ನಂಬಿರ್ತಾರೆ. ಈಗ ನಾವೇ ಆಗಲಿ ಯಾರಾಗಲಿ ಆಗಲಿ ಏನಾದರೂ ನಮ್ಮ ಮನೆಗಳಲ್ಲಿ ಏನಾದರೂ ತೊಂದರೆ ಆದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು, ಎಲ್ಲನೂ ಮಕ್ಕಳನ್ನ ಟ್ರೀಟ್ಮೆಂಟ್ ಮಾಡೋದು ನಮ್ಮ ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿಯನ್ನು ಮರೆತು ಅವನಿಗೆಲ್ಲೋ ಇನ್ನೊಂದು ಅಕ್ರಮ ಸಂಬಂಧಗಳು ಇನ್ನೊಂದಕ್ಕೋ ಏನೋ ಅವನು ಬಲಿಯಾಗಿ ಇವತ್ತು ಇಂಥ ಹೆಣ್ಣುಮಗಳನ್ನ ನೀವು ಬಲಿಪಶು ಕೊಟ್ಟಿದ್ದೀರಿ ಅಂತಂದರೆ ಇದು ತಪ್ಪು. ಈಗ ಇಲ್ಲ ಬೇಡವಾ, ಇಲ್ಲ ಸರ್ ನಿಮ್ಮ ಮಗಳು ನಮ್ಗೆ ಬೇಡ ಅಂತಂದರೆ ದೇ ಆರ್ ರೆಡಿ ಟು ಫೇಸ್, ಏನಾದರೂ ಆಗಲಿ ಸಾಕುವಂಥ ಧೈರ್ಯ ಇತ್ತು,
ಇಲ್ಲ ಆ ಥರ ಏನು ಅವ್ರಿಗೇನು ಹಣದಲ್ಲಿ ಕೊರತೆ ಇರಲಿಲ್ಲ, ಇನ್ನೊಂದು ಕೊರತೆ ಇರಲಿಲ್ಲ, ಅವ್ರನ್ನ ಸಾಕೊಳ್ಳೋವಂಥ ಕೆಪಾಸಿಟಿ ಇತ್ತು, ಆ ಹುಡುಗಿನೂ ಸಮಾಜ ಸೇವೆ ಮಾಡೋಕ್ಕೂ ರೆಡಿ ಇದ್ಲು. ಅಂಥದ್ದನ್ನು ನೀವು ಹೋಗ್ಬಿಟ್ಟು ನೀವು ಏಕಾಏಕಿ ಈ ಥರ ಮಾಡಿರೋದು ಘೋರ ಅಪರಾಧ ಅಂತ ನಾವು ಭಾವಿಸ್ತೀವಿ. ರಾಣಿ ವರ್ಷರಿಗೆ ಹೊಸ ಕ್ಲಿನಿಕ್ ಅನ್ನ ಮಾಡಬೇಕು, ಅದು ಕೂಡ ಗಂಡ ಹೆಂಡತಿ ಇಬ್ರು, ಗಂಡ ಸ್ಕ್ಯಾಲ್ಪಲ್ ಎಕ್ಸ್ಪರ್ಟ್, ಹೆಂಡತಿ ಸ್ಕಿನ್ ಎಕ್ಸ್ಪರ್ಟ್, ಸ್ಕಿನ್ ಅಂಡ್ ಸ್ಕ್ಯಾಲ್ಪಲ್ ಅಂತ ಕ್ಲಿನಿಕ್ ಮಾಡ್ಲಿಕ್ಕೆ ನೋಡ್ತಿರ್ತಾರೆ. ಇದೇ ಟೈಮಲ್ಲಿ ಆತನೇ ಸಾಯಿಸಿದ್ದಾನೆ. ಏನ್ ಹೇಳ್ತೀರಿ ಸರ್ ಈ ತರ ಎಜುಕೇಟೆಡ್ ಕ್ರಿಮಿನಲ್ಸ್ಗಳಿಗೆ? ಇದು ಖಂಡಿತ ಇದು ಒಂದು ಅದೇ ಇಷ್ಟೊತ್ತು ಹೇಳಿದೆ ನಾನು, ಖಂಡಿತ ಇದು ಘೋರ ಅಪರಾಧ ಅಂತನ. ಅದು ಮತ್ತೆ ಮತ್ತೆ ಪದೇ ಬಳಕೆ ಮಾಡೋದು ಅಸಮಂಜಸ ಅಂತ ಭಾವಿಸ್ತೀನಿ. ಆ ಹುಡುಗಿಗೆ ಅವ್ರ ತಂದೆ ತಾಯಿಗಳು ಮನೆ ಪಕ್ಕದಲ್ಲದೆ ಅವ್ರದ್ದೇ ಆದಂಥ ಆಸ್ತಿಯಲ್ಲಿ ಪಕ್ಕದಲ್ಲಿ ಕಾರ್ನರ್ ಸೈಟ್ ಅಲ್ಲ, ಅದು ನಾರ್ತು ಸೌತ್ ಕಾರ್ನರ್ ಸೈಟಲ್ಲೇ ಅವ್ರಿಗೆ ಬೆಡ್ಗಳು ಹಾಕಿ ಅದಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು, ಅದಕ್ಕೆ ಮೆಟೀರಿಯಲ್ಲು ಪೂರಕವಾದಂಥ ಎಲ್ಲ ಮೆಟೀರಿಯಲ್ಲು ತಂದು ಇಟ್ಟಿದ್ರು, ಮಾಡಿ ಎಲ್ಲ ಇಟ್ಟಿದ್ರು. ಅದನ್ನು ಈ ಹುಡುಗಿಗೆ ಒಂದು ಬರ್ತ್ಡೇ ದಿವಸ ಪೂಜೆ ಮಾಡಿ, ಇನ್ನೊಂದು ದಿವಸ ಅದನ್ನು ಅವರು ಮ್ಯಾರೇಜ್ ಆನಿವರ್ಸರಿಗೆ ಗಿಫ್ಟ್ ಮಾಡಬೇಕು, ಇಬ್ಬರು ಒಳ್ಳೆ ಸಂಪಾದನೆ ಮಾಡೋದಾಗ ಅಂತ ಆಸೆ ಇರಲಿಲ್ಲ ಅವ್ರಿಗೆ. ಜನರಿಗೆ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶದಿಂದ, ಯಾಕೆ ಅಂತಂದರೆ ಅವ್ರಿಗೆ ಒಂದು ಮೇನ್ ಏನು ಅಂತ ಇಂಟೆನ್ಷನ್ ಇದ್ದಿದ್ದು, ಅಲ್ಲೇ ಹುಟ್ಟಿ ಬೆಳೆದಂಥವ್ರು, ಆ ಭಾಗದ ಜನರಿಗೆ ಒಂದಷ್ಟು ಜನಕ್ಕೆ ನಮ್ಮ ಕ್ಲಿನಿಕ್ಕಿಂದ ಉಪಯೋಗ ಆಗಲಿ ಅನ್ನೋ ಉದ್ದೇಶದಿಂದ ಅಲ್ಲಿ ತರಿದ್ರು. ಈ ಥರ ಘಟನೆ ಆಗಿದೆಯಲ್ಲ, ಇದು ನಾವು ಮರೆಯಲಾರದಂಥ ಘಟನೆ ಅಂತ ಭಾವಿಸ್ತೀವಿ. ನನ್ನ ಹೆಸರು ನಾರಾಯಣ ರೆಡ್ಡಿ ಅಂತ, ಅಡ್ವೊಕೇಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.